ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ಕರ್ಮ ಎಂಬ ಹಿಂದಿ ಹಾಗೂ ಗುಜರಾತಿ ಭಾಷೆಯ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಕಾಜಲ್ ತನ್ನ ಗಂಡ ರಾಹುಲ್ನ ಜೊತೆ ಲವ್ ಮ್ಯಾರೇಜ್ ಆಗಿ ಕಳೆದ 15 ವರ್ಷಗಳಿಂದ ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಿರ್ತಾಳೆ. ಆದ್ರೆ ಒಂದು ದಿನ ಕಾಜಲ್ಗೆ ತನ್ನ ಗಂಡ ಡೆಲ್ಲಿಯಲ್ಲಿ ಬಿಸ್ನೆಸ್ ಮೀಟಿಂಗ್ ಇದೆ ಅಂತ ತನಗೆ ಸುಳ್ಳು ಹೇಳಿ ವಾರಣಾಸಿಗೆ ಹೋಗಿ ಯಾರನ್ನೋ ಮೀಟ್ ಮಾಡಿದ್ದ ಅಂತ ತನ್ನ ಕೊಲೀಗ್ನ ಮೂಲಕ ಗೊತ್ತಾಗುತ್ತೆ. ಒಂದು ವೇಳೆ ತನ್ನ ಗಂಡ ತನಗೆ ಗೊತ್ತಾಗದ ಹಾಗೆ ಬೇರೊಬ್ಬಳ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿ ಇರಬಹುದಾ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ರಾಹುಲ್ ಆಗಾಗ ಸುಳ್ಳು ಹೇಳಿ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಿರುವ ಅನಿಗೂಢವಾದ ವ್ಯಕ್ತಿ ಯಾರು? ಕಾಜಲ್ ತನ್ನ ಗಂಡನ ಮೇಲೆ ಅನುಮಾನ ಪಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಮರ್ಡರ್ ಮಿಸ್ಟ್ರಿಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಕೋಲ್ಕತ್ತಾದಲ್ಲಿ ವಾಸ ಮಾಡ್ತಿರುವ ರಾಜೇಂದ್ರ ಎಂಬ ಒಬ್ಬ ವಯಸ್ಸಾದ ವ್ಯಕ್ತಿಯನ್ನ ನೋಡ್ತೀವಿ. ರಾಜೇಂದ್ರ ಸತ್ತು ಹೋಗಿರುವ ತನ್ನ ಮಗಳ ಫೋಟೋಗೆ ದೀಪ ಅಂಟಿಸಿ ತನ್ನ ಮಗಳ ಫೋಟೋವನ್ನ ನೋಡ್ತಾ ತುಂಬಾನೇ ಎಮೋಷನಲ್ ಆಗ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ನಲ್ಲಿ ಮುಂಬೈನ ಒಂದು ದೊಡ್ಡ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿರುವ ಚಿತ್ರದ ಹೀರೋ ಹಾಗೂ ಹೀರೋಯಿನ್ ಆಗಿರುವ ಕಾಜಲ್ ಹಾಗೂ ರಾಹುಲ್ ನನ್ನ ನೋಡ್ತೀವಿ. 15 ವರ್ಷಗಳ ಹಿಂದೆ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಪ್ರೀತಿ ಮಾಡಿ ಮದುವೆ ಆಗಿದ್ದ ಇವರಿಬ್ಬರಿಗೆ ಸ್ಕೂಲ್ಗೆ ಹೋಗುವ ಒಬ್ಬಳು ಚಿಕ್ಕ ಮಗಳಿರ್ತಾಳೆ. ಇಬ್ಬರು ಕೂಡ IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು ರಾಹುಲ್ ತಾನು ಎಷ್ಟೇ ಬಿಸಿ ಇದ್ರೂ ಕೂಡ ತನ್ನ ಹೆಂಡತಿ ಹಾಗೂ ಮಗಳಿಗೆ ಟೈಮ್ ಕೊಡ್ತಾ ತುಂಬಾನೇ ಖುಷಿಯಾಗಿ ನೋಡಿಕೊಳ್ತಿರ್ತಾನೆ. ಕೆಲವು ದಿನಗಳ ನಂತರ ಕಾಜಲ್ ಎಂದಿನಂತೆ ಬೆಳಿಗ್ಗೆ ಆಫೀಸ್ಗೆ ಹೋದಾಗ ಇವಳ ಕೊಲೀಗ್ ಈಕೆಯನ್ನ ಮಾತನಾಡಿಸ್ತಾನೆ. ಕಾಜಲ್, ನಿನ್ನೆ ನೀನು ವಾರಣಾಸಿಗೆ ಬಂದಿದ್ದೆ ಅಲ್ವಾ? ನಿನ್ನ ಗಂಡ ರಾಹುಲ್ ನನ್ನ ಸಿಗ್ನಲ್ ನಲ್ಲಿ ನೋಡ್ದೆ ಅಂತ ಕೇಳ್ತಾನೆ. ಅದಕ್ಕೆ ಕಾಜಲ್ ಆಶ್ಚರ್ಯದಿಂದ, ಏನೋ ನಾನು ವಾರಣಾಸಿಗೆ ಬಂದಿದ್ನ? ನಾನು ಎಲ್ಲೂ ಕೂಡ ಹೋಗೇ ಇಲ್ವಲ್ಲ. ನೀನು ಯಾರನ್ನು ನೋಡಿ ನನ್ನ ಗಂಡ ರಾಹುಲ್ ಅಂತ ಕನ್ಫ್ಯೂಸ್ ಆಗಿರ್ಬೇಕು. ನನ್ನ ಗಂಡ ಬಿಸ್ನೆಸ್ ಮೀಟಿಂಗ್ ಅಂತ ಡೆಲ್ಲಿಗೆ ಹೋಗಿದ್ದಾನೆ, ವಾರಣಾಸಿಗೆ ಹೋಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆತ ಹೇಳ್ತಾನೆ, ಇಲ್ವಲ್ಲ, ನಾನು ಖಂಡಿತ ನಿನ್ನ ಗಂಡನನ್ನೇ ನೋಡಿದ್ದು, ಬೇಕಾದ್ರೆ ಅವನನ್ನೇ ವಿಚಾರಿಸು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ತನ್ನ ಕೊಲೀಗ್ ತನ್ನ ಗಂಡನನ್ನ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ವಾರಣಾಸಿಯಲ್ಲಿ ನೋಡ್ದೆ ಅಂತ ಹೇಳಿದ್ದನ್ನ ಕೇಳಿದ ಕಾಜಲ್ಗೆ ಅನುಮಾನ ಶುರುವಾಗುತ್ತೆ. ಒಂದು ವೇಳೆ ನನ್ನ ಗಂಡ ನನಗೆ ಡೆಲ್ಲಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ವಾರಣಾಸಿಗೆ ಹೋಗಿರೋದು ನಿಜ ಇರಬಹುದಾ ಅಂತ ಅನುಮಾನ ಬಂದು ಆ ದಿನ ಸಾಯಂಕಾಲ ಟ್ರಿಪ್ ಮುಗಿಸಿಕೊಂಡು ಮನೆಗೆ ಬಂದಾಗ ಕ್ಯಾಶುವಲ್ ಆಗಿ ಮಾತನಾಡ್ತಾಳೆ. ರಾಹುಲ್ ನಗುತ್ತಾ, ಕಾಜಲ್, ನಾನು ಹೋಗಿದ್ದು ಡೆಲ್ಲಿಗೆ, ನಾನು ಯಾಕೆ ವಾರಣಾಸಿಗೆ ಹೋಗ್ಲಿ? ನಿನ್ನ ಕೊಲೀಗ್ ಯಾರನ್ನ ನೋಡಿ ನಾನು ಅಂತ ಮಿಸ್ಟೇಕ್ ಮಾಡಿಕೊಂಡಿರ್ಬೇಕು ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮತ್ತೆ ಎಂದಿನಂತೆ ಆಫೀಸ್ಗೆ ಹೋದಾಗ ತನ್ನ ಕೊಲೀಗ್ಗೆ ತನ್ನ ಗಂಡ ರಾಹುಲ್ ಹೇಳಿದ್ದನ್ನೇ ಹೇಳ್ತಾಳೆ. ಅದಕ್ಕೆ ಆತ ನೋಡಿದ್ರೆ, ಕಾಜಲ್, ನಾನು 100% ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ, ನಾನು ವಾರಣಾಸಿಯಲ್ಲಿ ನೋಡಿದ್ದು ನಿನ್ನ ಗಂಡನನ್ನೇ. ಆತ ಇದೇ ರೀತಿಯ ಬಟ್ಟೆಗಳನ್ನ ಹಾಕಿಕೊಂಡಿದ್ದ ಅಂತ ಬಟ್ಟೆಗಳ ಕಲರ್ ಅನ್ನ ಕೂಡ ಹೇಳ್ತಾನೆ. ಈತ ಬಟ್ಟೆಗಳ ಕಲರ್ ಅನ್ನ ಹೇಳ್ತಿದ್ದ ಹಾಕಿನೇ ಕಾಜಲ್ಗೆ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಈಕೆನೆ ತನ್ನ ಗಂಡ ಟ್ರಿಪ್ಗೆ ಹೋಗುವಾಗ ಬಟ್ಟೆಗಳನ್ನ ಎತ್ತಿಕೊಟ್ಟಿರ್ತಾಳೆ. ಈಗ ಕಾಜಲ್ಗೆ ಮತ್ತೆ ತನ್ನ ಗಂಡನ ಮೇಲೆ ಅನುಮಾನ ಶುರುವಾಗಿ ಆಫೀಸ್ ನಲ್ಲಿ ತನ್ನ ಕ್ಲೋಸ್ ಫ್ರೆಂಡ್ ಆಗಿರುವ ಸಹನಾ ಬಳಿ ಬಂದು ಎಲ್ಲವನ್ನ ಹೇಳಿಕೊಳ್ತಾಳೆ. ಅದಕ್ಕೆ ಸಹನಾ, ನಿನ್ನ ಕೊಲೀಗ್ ಯಾರನ್ನ ನೋಡಿ ನಿನ್ನ ಗಂಡ ಅಂತ ಮಿಸ್ಟೇಕ್ ಮಾಡಿಕೊಂಡಿರ್ಬೇಕು. ನಿನಗೆ ಅಷ್ಟೊಂದು ಅನುಮಾನ ಇದ್ರೆ ಒಂದು ಕೆಲಸ ಮಾಡೋ, ನಿನ್ನ ಗಂಡನ ಟ್ರಾವೆಲ್ ಹಿಸ್ಟರಿಯನ್ನ ಚೆಕ್ ಮಾಡು ಅಂತ ಹೇಳ್ತಾಳೆ. ಸರಿ ಅಂತ ಆ ದಿನ ಸಾಯಂಕಾಲ ಸ್ವಲ್ಪ ಬೇಗ ಮನೆಗೆ ಹೋದ ಕಾಜಲ್ ತನ್ನ ಗಂಡನ ಸೂಟ್ ಕೇಸ್ ಅನ್ನ ಚೆಕ್ ಮಾಡಿದಾಗ ಅದಕ್ಕೆ ಏರ್ಪೋರ್ಟ್ ನಲ್ಲಿ VNS ಎಂಬ ಟ್ಯಾಗ್ ಅನ್ನ ಅಂಟಿಸಿರ್ತಾರೆ. ಏರ್ಪೋರ್ಟ್ ನ ಟ್ಯಾಗ್ ನಲ್ಲಿರುವ VNS ಎಂಬ ಆ ಕೋಡ್ ಏನು ಅಂತ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿದಾಗ ವಾರಣಾಸಿ ಏರ್ಪೋರ್ಟ್ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ತನ್ನ ಕೊಲೀಗ್ ಹೇಳಿದ ಹಾಗೆ ರಾಹುಲ್ ತನಗೆ ಡೆಲ್ಲಿಯಲ್ಲಿ ಮೀಟಿಂಗ್ ಇದೆ ಅಂತ ಸುಳ್ಳು ಹೇಳಿ ವಾರಣಾಸಿಗೆ ಹೋಗಿರೋದು ನಿಜಾನೇ. ಆದ್ರೆ ಮದುವೆಯಾಗಿ 15 ವರ್ಷಗಳಿಂದ ಯಾವ ವಿಷಯವನ್ನ ಕೂಡ ನನ್ನಿಂದ ಮುಚ್ಚಿಡದ ನನ್ನ ಗಂಡ ನನ್ನ ಬಳಿ ಯಾಕೆ ಸುಳ್ಳು ಹೇಳ್ದ? ಒಂದು ವೇಳೆ ನನ್ನ ಗಂಡನಿಗೆ ವಾರಣಾಸಿಯಲ್ಲಿ ಯಾವುದಾದ್ರೂ ಮಹಿಳೆಯ ಜೊತೆ ಇಲ್ಲಿಗಲ್ ಅಫೇರ್ ಇರಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ಆ ದಿನ ರಾತ್ರಿ ರಾಹುಲ್ ಮಲಗಿದ್ದಾಗ ಅವನಿಗೆ ಗೊತ್ತಾಗದ ಹಾಗೆ ಅವನ ಮೊಬೈಲ್ ಅನ್ನ ತೆಗೆದುಕೊಂಡು ವಾಟ್ಸ್ಆಪ್ ಚಾಟ್ ಅನ್ನ ಚೆಕ್ ಮಾಡ್ತಾಳೆ. ಆದ್ರೆ ರಾಹುಲ್ ಯಾವ ಮಹಿಳೆ ಜೊತೆ ಕೂಡ ಚಾಟ್ ಮಾಡಿರುವ ಮೆಸೇಜಸ್ ಗಳು ಕಾಣಿಸೋದಿಲ್ಲ. ನಂತರ ಕಾಲ್ಸ್ ಆಗೋ ಮೆಸೇಜಸ್ ಗಳನ್ನ ಚೆಕ್ ಮಾಡ್ತಾಳೆ. ಆದ್ರೆ ಅದರಿಂದ ಕೂಡ ಯಾವುದೇ ಯೂಸ್ ಆಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ 2 ದಿನಗಳ ನಂತರ ಮತ್ತೆ ರಾಹುಲ್ ಡೆಲ್ಲಿಯಲ್ಲಿ ಮೀಟಿಂಗ್ ಇದೆ ಅಂತ ಕಾಜಲ್ಗೆ ಹೇಳಿ ಹೊರಡ್ತಾನೆ. ಖಂಡಿತ ಈತ ವಾರಣಾಸಿಗೆ ಹೋಗ್ತಿದ್ದಾನೆ ಅಂತ ಒಂದು ಐಡಿಯಾ ಮಾಡಿದ ಕಾಜಲ್ ವಾರಣಾಸಿಯಲ್ಲಿ ವಾಸ ಮಾಡ್ತಿರುವ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ತನ್ನ ಗಂಡನನ್ನ ಫಾಲೋ ಮಾಡುವಂತ ಡೀಟೇಲ್ಸ್ ಗಳನ್ನ ಕೊಡ್ತಾಳೆ. ಸರಿ ಅಂತ ಕಾಜಲ್ ನ ಫ್ರೆಂಡ್ ರಾಹುಲ್ ನನ್ನ ಫಾಲೋ ಮಾಡ್ತಾ ಹೋದಾಗ ಆತ ಒಬ್ಬಳು ವಯಸ್ಸಾದ ಮಹಿಳೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದನ್ನ ನೋಡಿ ತಕ್ಷಣ ಇನ್ಫಾರ್ಮ್ ಮಾಡ್ತಾನೆ. ತನ್ನ ಗಂಡ ಮೀಟ್ ಆಗ್ತಿರುವ ಆ ಮಹಿಳೆ ಯಾರಿರ್ಬಹುದು ಅಂತ ಕಾಜಲ್ ಫೋಟೋಸ್ ಗಳನ್ನ ಚೆಕ್ ಮಾಡ್ತಾಳೆ.
ಇರ್ತಾಳೆ. ಆದ್ರೆ ಕಾಜಲ್ಗೆ ಆ ಮಹಿಳೆ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಒಂದು ವೇಳೆ ಈಕೆ ನನ್ನ ಗಂಡ ರಾಹುಲ್ ಅಫೇರ್ ಇಟ್ಟುಕೊಂಡಿರುವ ಮಹಿಳೆಯ ತಾಯಿ ಇರ್ಬೋದಾ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ದಿನ ರಾತ್ರಿ ರಾಹುಲ್ ಟ್ರಿಪ್ ಮುಗಿಸಿಕೊಂಡು ವಾಪಸ್ ಮನೆಗೆ ಬರ್ತಾನೆ. ಕಾಜಲ್ ಅವನ ಬಿಹೇವಿಯರ್ ಅನ್ನ ಅಬ್ಸರ್ವ್ ಮಾಡಿದಾಗ ಆತ ಡೆಲ್ಲಿಗೆನೆ ಹೋಗಿದ್ದೆ ಅಂತ ನಾಟಕ ಮಾಡ್ತಾ ಕ್ಯಾಶುವಲ್ ಆಗಿ ಮಾತನಾಡ್ತಿರ್ತಾನೆ. ಹೀಗೆ ದಿನಗಳು ಕಳೆದ ಹಾಗೆ ಕಾಜಲ್ಗೆ ತನ್ನ ಗಂಡ ತನ್ನಿಂದ ಏನನ್ನೋ ಮುಚ್ಚಿಡ್ತಿದ್ದಾನೆ ಅಂತ ಮತ್ತಷ್ಟು ಅನುಮಾನ ಜಾಸ್ತಿಯಾಗಿ ಒಂದು ರೀತಿ ಡಿಪ್ರೆಷನ್ ಶುರುವಾಗುತ್ತೆ. ಈಕೆ ಯಾವಾಗಲೂ ಬೇಜಾರಾಗಿರೋದನ್ನ ನೋಡ್ತಿದ್ದ ಈಕೆ ಫ್ರೆಂಡ್ ಸಹನ ಒಂದು ಐಡಿಯಾ ಕೊಡ್ತಾಳೆ. ಕಾಜಲ್, ನಿನ್ನ ಗಂಡನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳ ಡೀಟೇಲ್ಸ್ ಕೊಡು, ಅವನ್ನ ಹ್ಯಾಕ್ ಮಾಡಿ ಚೆಕ್ ಮಾಡಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗಬಹುದು ಅಂತ ಐಡಿಯಾ ಕೊಡ್ತಾಳೆ. ಅದಕ್ಕೆ ಕಾಜಲ್ ಹೇಳ್ತಾಳೆ, ಸಹನ, ನನ್ನ ಗಂಡ ಯಾವುದೇ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡೋದಿಲ್ಲ, ನಾವು ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರೆ ಬೈತಾರೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಸಹನ, ಏನೋ ಈಗಿನ ಕಾಲದಲ್ಲೂ ನಿನ್ನ ಗಂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಿಲ್ವಾ, ತುಂಬಾನೇ ವಿಚಿತ್ರ ಅನ್ಸುತ್ತೆ ಅಂತ ಹೇಳ್ತಾಳೆ. ನಂತರ ತನ್ನ ಗಂಡ ವಾರಣಾಸಿಯಲ್ಲಿ ಪದೇ ಪದೇ ಮೀಟ್ ಆಗ್ತಿರುವ ಆ ಮಹಿಳೆ ಯಾರು ಅಂತ ಪತ್ತೆ ಮಾಡೋದಕ್ಕೆ ಆಕೆ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ತನ್ನ ಮತ್ತೊಬ್ಬ ಫ್ರೆಂಡ್ಗೆ ಹೇಳ್ತಾಳೆ. ಆ ವಯಸ್ಸಾದ ಮಹಿಳೆ ಬಗ್ಗೆ ವಿಚಾರಿಸಿದಾಗ ಆಕೆ ಹೆಸರು ಯಶೋಧ. ಸದ್ಯ ಆಕೆ ಒಬ್ಬಳೆ ಜೀವನ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಇಷ್ಟು ದಿನ ವೇಟ್ ಮಾಡಿದ್ದು ಸಾಕು, ನಾನೇ ಡೈರೆಕ್ಟ್ ಆಗಿ ನನ್ನ ಗಂಡನನ್ನ ಕೇಳೋಣ ಅಂತ ಆ ದಿನ ರಾತ್ರಿ ಮನೆಗೆ ಹೋಗ್ತಿರುವಾಗ ಯಶೋಧಳ ಬಗ್ಗೆ ಕೇಳಿ ಬಿಡ್ತಾಳೆ. ಈಗ ತನ್ನ ಹೆಂಡತಿ ತನ್ನ ಮೇಲೇನೆ ಅನುಮಾನ ಪಡ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ರಾಹುಲ್ ಆ ಯಶೋಧಳ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹಿತರೆ, ಈ ಹಿಂದೆ ರಾಹುಲ್ ಕೋಲ್ಕತ್ತಾದಲ್ಲಿ ವಾಸ ಮಾಡ್ತಿರುವಾಗ ಯಶೋಧಳ ಮಗ ರವಿ ಇವನಿಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ. ಆದ್ರೆ ಒಂದು ರೀತಿ ವಿಚಿತ್ರ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿದ್ದ ಇವನ ಫ್ರೆಂಡ್ ರವಿ ಒಂದು ದಿನ ತನ್ನ ಹೆಂಡತಿ ಜೊತೆ ಜಗಳ ಮಾಡ್ತಿರುವಾಗ ಆಕೆಗೆ ಹೊಡೆದು ಸಾಯಿಸಿ ಬಿಟ್ಟಿರ್ತಾನೆ. ನಂತರ ಎಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ತೀನೋ ಅಂತ ಹೆದರಿಕೊಂಡು ಒಬ್ಬನೇ ವಾಸ ಮಾಡ್ತಿದ್ದ ರಾಹುಲ್ ನ ರೂಮ್ಗೆ ಬಂದಿರುತ್ತಾನೆ. ರವಿ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿ ತನ್ನ ರೂಮ್ಗೆ ಬಂದಿದ್ದಾನೆ ಅನ್ನುವ ವಿಷಯ ಗೊತ್ತಿಲ್ಲದೆ ರಾಹುಲ್ ಅವನನ್ನ ರೂಮ್ಗೆ ಸೇರಿಸಿಕೊಳ್ತಾನೆ. ಆದ್ರೆ ಕೆಲವು ದಿನಗಳ ನಂತರ ರವಿ ರೂಮ್ ನಿಂದ ಹೊರಗಡೆ ಹೋದ ನಂತರ ಪೊಲೀಸರು ರೂಮ್ಗೆ ಬಂದು ರಾಹುಲ್ ನನ್ನ ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ಸರಿಯಾಗಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹೇಳು, ರವಿ ಈಗ ಎಲ್ಲಿದ್ದಾನೆ? ತನ್ನ ಹೆಂಡತಿಯನ್ನ ಕೊಲೆ ಮಾಡಿರುವ ರವಿಗೆ ಎಸ್ಕೇಪ್ ಆಗೋದಕ್ಕೆ ನೀನೇ ಸಹಾಯ ಮಾಡಿದ್ಯಾ, ಆತ ಈಗ ಎಲ್ಲಿದ್ದಾನೆ ಅಂತ ತುಂಬಾನೇ ಟಾರ್ಚರ್ ಮಾಡಿರ್ತಾರೆ. ಆಗಲೇ ರಾಹುಲ್ಗೆ ಗೊತ್ತಾಗಿರುತ್ತೆ ತನ್ನ ಫ್ರೆಂಡ್ ರವಿ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಅಂತ ತನ್ನ ರೂಮ್ಗೆ ಬಂದು ಬಚ್ಚಿಟ್ಟುಕೊಂಡಿದ್ದ ಅಂತ. ಈಗ ಪ್ರೆಸೆಂಟ್ ನಲ್ಲಿ ಕಾಜಲ್ ನಿಜವಾಗಿಯೂ ನನ್ನ ಫ್ರೆಂಡ್ ರವಿ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ನನ್ನ ರೂಮ್ಗೆ ಬಂದಿದ್ದ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆವತ್ತಿನಿಂದ ರವಿ ಏನಾದ, ಆತ ಎಲ್ಲಿಗೆ ಹೋದ ಅಂತ ಪೊಲೀಸರಿಗೂ ಗೊತ್ತಿಲ್ಲ. ರವಿ ಮಿಸ್ಸಿಂಗ್ ಆದ ನಂತರ ಅವನ ತಾಯಿಯನ್ನ ನನ್ನ ಸ್ವಂತ ತಾಯಿಯ ರೀತಿ ನೋಡಿಕೊಳ್ತಿದ್ದೀನಿ. ಅದಕ್ಕೆ ಆಗಾಗ ವಾರಣಾಸಿಗೆ ಹೋಗಿ ಆಕೆಯನ್ನ ಮೀಟ್ ಮಾಡಿ ಖರ್ಚಿಗೆ ದುಡ್ಡು ಕೊಡ್ತಿರ್ತೀನಿ ಅಂತ ಹೇಳ್ತಾನೆ. ಇವನೇ ನನ್ನ ಫ್ರೆಂಡ್ ರವಿ ಅಂತ ಕಾಲೇಜ್ ನಲ್ಲಿ ಓದ್ತಿರುವಾಗ ಒಟ್ಟಿಗೆ ತೆಗೆಸಿಕೊಂಡಿದ್ದ ಫೋಟೋವನ್ನ ತನ್ನ ಹೆಂಡತಿಗೆ ತೋರಿಸ್ತಾನೆ. ಈಗ ಈ ಸ್ಟೋರಿ ಕೇಳಿದ ಕಾಜಲ್ ತಾನಂದುಕೊಂಡ ಹಾಗೆ ತನ್ನ ಗಂಡನಿಗೆ ಯಾವುದೇ ಅಫೇರ್ ಇಲ್ಲ ಅಂತ ಗೊತ್ತಾಗಿ ಅವನ ಬಳಿ ಸಾರಿ ಕೇಳ್ತಾಳೆ. ನಂತರ ಮೊದಲು ಹೇಗೆ ತನ್ನ ಗಂಡ ಹಾಗೂ ಮಗಳ ಜೊತೆ ಖುಷಿಯಾಗಿ ಜೀವನ ಮಾಡ್ತಿದ್ಲೋ ಅದೇ ರೀತಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೀಗಿರುವಾಗ್ಲೇ 2 ದಿನಗಳ ನಂತರ ಇವಳ ಫ್ರೆಂಡ್ ಸಹನ ಕಾಲ್ ಮಾಡಿ ಅರ್ಜೆಂಟ್ ಆಗಿ ನನ್ನನ್ನ ಬಂದು ಮೀಟ್ ಮಾಡು ಅಂತ ಕರೀತಾಳೆ. ಏನ್ ವಿಷಯ ಅಂತ ವಿಚಾರಿಸಿದಾಗ ನಿನ್ನ ಗಂಡನಿಗೆ ಯಾವುದೇ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳು ಇಲ್ಲ ಅಂತ ಹೇಳಿದ್ದೆ ಅಲ್ವಾ, ಆದ್ರೆ ನಾನು ಚೆಕ್ ಮಾಡಿದಾಗ ನಿನ್ನ ಗಂಡನ ಹೆಸರು ಹಾಗೂ ಅವನ ಡೀಟೇಲ್ಸ್ ಇರುವ ಒಂದು ಅಕೌಂಟ್ ಸಿಕ್ಕಿದೆ, ತಕ್ಷಣ ಹೊರಟು ಬಾ ಅಂತ ಕರೀತಾಳೆ. ತಕ್ಷಣ ಹೋಗಿ ಚೆಕ್ ಮಾಡಿದಾಗ ಕಾಜಲ್ನ ಗಂಡ ರಾಹುಲ್ನ ಹೆಸರು, ಡೇಟ್ ಆಫ್ ಬರ್ತ್ ಹಾಗೂ ಕಾಲೇಜ್ನ ಡೀಟೇಲ್ಸ್ ಇರುವ ಒಂದು ಅಕೌಂಟ್ ಇರುತ್ತೆ. ಅಕೌಂಟ್ ಅನ್ನ ಚೆಕ್ ಮಾಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ರಾಹುಲ್ ಯಾರನ್ನ ತನ್ನ ಫ್ರೆಂಡ್ ರವಿ ಅಂತ ಹೇಳಿದ್ನೋ ಅದೇ ವ್ಯಕ್ತಿಯ ಫೋಟೋ ಪ್ರೊಫೈಲ್ ನಲ್ಲಿರುತ್ತೆ. ಈ ರವಿ 15 ವರ್ಷದ ಹಿಂದೆ ಪೊಲೀಸರಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಎಲ್ಲಿಗೆ ಹೋದ ಅಂತಾನೆ ಗೊತ್ತಿಲ್ಲ ಅಂತ ನನ್ನ ಗಂಡ ಹೇಳಿದ್ದ ಅಲ್ವಾ. ಆದ್ರೆ ಇವನ ಅಕೌಂಟ್ ನಲ್ಲಿ ನೋಡಿದ್ರೆ ಈತ ತನ್ನ ಹೆಂಡತಿ ಹಾಗೂ ಮಗುವಿನ ಜೊತೆ ರೀಸೆಂಟ್ ಆಗಿ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದಾನೆ. ಆದ್ರೆ ಈ ರವಿ ಯಾಕೆ ನನ್ನ ಗಂಡ ರಾಹುಲ್ನ ಡೀಟೇಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾನೆ ಅಂತ ತಲೆ ಕೆಡುತ್ತೆ. ತಕ್ಷಣ ಮನೆಗೆ ಹೋಗಿ ತನ್ನ ಗಂಡ ರಾಹುಲ್ಗೆ ಆ ರವಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ತೋರಿಸ್ತಾಳೆ. ರವಿ ಎಕ್ಸಾಕ್ಟ್ಲಿ ತನ್ನ ಡೀಟೇಲ್ಸ್ ಗಳನ್ನೇ ಯೂಸ್ ಮಾಡಿರೋದನ್ನ ನೋಡಿದ ರಾಹುಲ್ಗೂ ಕೂಡ ಶಾಕ್ ಆಗುತ್ತೆ. ನನ್ನ ಡೀಟೇಲ್ಸ್ ಗಳೆಲ್ಲ ರವಿಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡಿದಾಗ ರಾಹುಲ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಸ್ನೇಹಿತರೆ, 15 ವರ್ಷಗಳ ಹಿಂದೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ಇವನ ರೂಮ್ಗೆ ಬಂದಾಗ ರವಿ ಇವನ ಡಾಕ್ಯುಮೆಂಟ್
ಡಾಕ್ಯುಮೆಂಟ್ಸ್ ಗಳನ್ನ ಈಸ್ಕೊಂಡು ಏನನ್ನೋ ಚೆಕ್ ಮಾಡಿರ್ತಾನೆ. ಹಾಗಾದ್ರೆ ಆವಾಗ್ಲೇನೆ ರವಿ ತನ್ನ ಪರ್ಸನಲ್ ಡೀಟೇಲ್ಸ್ ಗಳನ್ನ ಕದ್ದು ನಾನೇ ರಾಹುಲ್ ಅಂತ ಜೀವನ ಮಾಡ್ತಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಕಾಜಲ್ ಕೋಪಗೊಂಡು ರಾಹುಲ್ ಯಾವುದೇ ಕಾರಣಕ್ಕೂ ಆ ರವಿಯನ್ನ ಸುಮ್ಮನೆ ಬಿಡೋದು ಬೇಡ, ತನ್ನ ಮೊದಲ ಹೆಂಡತಿಯನ್ನ ಕೊಲೆ ಮಾಡಿ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಈಗ ಮತ್ತೊಬ್ಬಳು ಮಹಿಳೆಯನ್ನ ಮದುವೆಯಾಗಿ ಆರಾಮಾಗಿದ್ದಾನೆ. ಅದು ಅಲ್ಲದೆ ನಿನ್ನ ಪರ್ಸನಲ್ ಡೀಟೇಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಜೀವನ ಮಾಡ್ತಿದ್ದಾನೆ, ಅವನನ್ನ ಸುಮ್ಮನೆ ಬಿಡೋದು ಬೇಡ, ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಹೆದರಿಕೊಂಡ ರಾಹುಲ್ ಕಾಜಲ್ ಅವನ ಸುದ್ದಿಗೆ ಹೋಗೋದು ಬೇಡ ಅನ್ಸುತ್ತೆ. ಯಾಕಂದ್ರೆ ಮೊದಲೇ ತನ್ನ ಹೆಂಡತಿಯನ್ನ ಕೊಲೆ ಮಾಡಿರುವ ರವಿ ಎಷ್ಟೊಂದು ಡೇಂಜರ್ ಅಂತ ನಿನ್ಗೆನೆ ಗೊತ್ತಾಗಿರ್ಬೇಕಲ್ವಾ. ಒಂದು ವೇಳೆ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಆತ ಅದೇ ಸಿಟ್ಟಲ್ಲಿ ನಿನಗೆ ಅಥವಾ ನಮ್ಮ ಮಗಳಿಗೆ ಏನಾದ್ರೂ ಮಾಡಿದ್ರೆ ಏನ್ ಮಾಡೋದು, ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಬಿಡು, ಅವನಿಂದ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ಸುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆದ್ರೆ ಕಾಜಲ್ ಮಾತ್ರ ತನ್ನ ಮೊದಲ ಹೆಂಡತಿಯನ್ನ ಕೊಲೆ ಮಾಡಿ ಈಗ ಆರಾಮಾಗಿ ಜೀವನ ಮಾಡ್ತಿರುವ ರವಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಮೊದಲಿಗೆ ರವಿಯ ಹೆಂಡತಿಗೆ ವಾರ್ನ್ ಮಾಡ್ಬೇಕು ಅಂತ ಆಕೆ ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿದಾಗ ಅವಳ ಹೆಸರು ಜಾನ್ವಿ ಅಂತ ಗೊತ್ತಾಗುತ್ತೆ. ಹಾಗೂ ರವಿಗೆ ಗೊತ್ತಾಗದೆ ಅವನನ್ನ ಫಾಲೋ ಮಾಡ್ತಾ ಹೋದಾಗ ಆತ ಈಗ ಒಂದು ದೊಡ್ಡ ಪ್ರೈವೇಟ್ ಬ್ಯಾಂಕ್ ನ ಮ್ಯಾನೇಜರ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ರವಿ ರಾಹುಲ್ ಅಂತ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಜೀವನ ಮಾಡ್ತಿದ್ದಾನಲ್ವಾ. ಬೇಕಂತಲೇ ಕಸ್ಟಮರ್ ರೀತಿ ನಾಟಕ ಮಾಡ್ತಾ ಒಳಗಡೆ ಹೋಗಿ ಅವನ ನಿಜವಾದ ಹೆಸರು ರವಿ ಅಂತ ಕರೆದು ಬಿಡ್ತಾಳೆ. ಹೀಗೆ ಪದೇ ಪದೇ ರವಿ ಅಂತ ಹೇಳ್ತಿದ್ದ ಹಾಗೆ ಒಂದು ರೀತಿ ಟೆನ್ಷನ್ ಆದ ಆತ ತುಂಬಾನೇ ಕೋಪದಲ್ಲಿ ನೋಡೋದಕ್ಕೆ ಶುರು ಮಾಡ್ತಾನೆ. ಹೆದರಿಕೊಂಡ ಕಾಜಲ್ ತಕ್ಷಣವೇ ಅಲ್ಲಿಂದ ಎದ್ದು ಹೊರಗಡೆ ಬರ್ತಾಳೆ. ನಂತರ ರವಿಯ ಹೆಂಡತಿಯಾಗಿರುವ ಜಾನ್ವಿಯನ್ನ ಮೀಟ್ ಮಾಡಿ ನಿನ್ನ ಗಂಡ ಈ ಹಿಂದೆ ಏನ್ ಮಾಡಿದ್ದ ಅಂತ ಗೊತ್ತಾಗ್ಬೇಕು ಅಂದ್ರೆ ಅವನ ಹೆಸರನ್ನ ರವಿ ಅಂತ ಕೂಗಿ ನೋಡು ಅಂತ ಹಿಂಟ್ ಕೊಡ್ತಾಳೆ. ಈಗ ಟೆನ್ಷನ್ ಆದ ಜಾನ್ವಿ ಸೀದಾ ಮನೆಗೆ ಬಂದು ತನ್ನ ಗಂಡನ ಬಳಿ ಬಂದು ರವಿ ಎಂಬ ಆ ವ್ಯಕ್ತಿ ಯಾರು ಅಂತ ವಿಚಾರಿಸ್ತಾಳೆ. ಆದ್ರೆ ರವಿ ಮಾತ್ರ ತನ್ನ ಹೆಂಡತಿಗೆ ನೀನು ಹೇಳ್ತಿರುವ ರವಿ ಎಂಬ ವ್ಯಕ್ತಿ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ಅಂತ ಮ್ಯಾನೇಜ್ ಮಾಡ್ತಾನೆ. ಈ ಕಡೆ ರಾಹುಲ್ ಸಹನಾ ಬಳಿ ವಿಚಾರಿಸಿದಾಗ ತನ್ನ ಹೆಂಡತಿ ಕಾಜಲ್ ಎಷ್ಟೇ ಬೇಡ ಅಂದ್ರೂ ಕೂಡ ರವಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅವನನ್ನ ಫಾಲೋ ಮಾಡ್ತಾ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ತಕ್ಷಣ ತನ್ನ ಹೆಂಡತಿಗೆ ಕಾಲ್ ಮಾಡಿ ಕಾಜಲ್ ನೀನು ಎಲ್ಲೇ ಇದ್ರು ತಕ್ಷಣ ಮನೆಗೆ ವಾಪಸ್ ಬಾ, ಆ ರವಿಗೆ ಶಿಕ್ಷೆ ಕೊಡಿಸಿ ನಮಗೆ ಆಗಬೇಕಾಗಿರೋದಾದ್ರೂ ಏನೋ ನಮ್ಮ ಪಡಿಗೆ ನಾವು ಆರಾಮಾಗಿ ಜೀವನ ಮಾಡ್ತಿದ್ದೀವಲ್ವಾ, ಇದೆಲ್ಲ ನಮ್ಗ್ಯಾಕೆ ಅಂತ ಬೈತಾನೆ. ಆದ್ರೆ ಕಾಜಲ್ ಮಾತ್ರ ಸುಮ್ಮನಿರದೆ ಆ ರವಿ 15 ವರ್ಷಗಳ ಹಿಂದೆ ತನ್ನ ಮೊದಲ ಹೆಂಡತಿಯನ್ನ ಕೊಲೆ ಮಾಡಿದ್ದ ಅಲ್ವಾ, ಆಕೆ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೋಗಿ ಚೆಕ್ ಮಾಡಿದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಆಕೆ ತಂದೆನೆ ಚಿತ್ರದ ಮೊದಲ ಸಿನ್ನಲ್ಲಿ ನಾವು ನೋಡಿದ ರಾಜೇಂದ್ರ ಅಂತ. ಸ್ನೇಹಿತರೆ, ಈ ರಾಜೇಂದ್ರನ ಮಗಳು ಅಂದ್ರೆ ರವಿ ಕೊಲೆ ಮಾಡಿದ ಅವನ ಹೆಂಡತಿಯ ಹೆಸರು ಮಾಲಿನಿ ಅಂತ. ಮಾಲಿನಿ ಫೋಟೋ ನೋಡಿ ಎಮೋಷನಲ್ ಆದ ಕಾಜಲ್, ಅಂಕಲ್ ನಿಮ್ಮ ಮಗಳನ್ನ ಕೊಲೆ ಮಾಡಿದ ಅವಳ ಗಂಡ ಇನ್ನು ಕೂಡ ಸಿಕ್ಕಿಲ್ವಾ, ಪೊಲೀಸರು ಇನ್ನು ಕೂಡ ಅವನನ್ನ ಹಿಡಿದು ಶಿಕ್ಷೆ ಕೊಡಿಸಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಎಮೋಷನಲ್ ಆದ ರಾಜೇಂದ್ರ, ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ರವಿ ಏನಾದ ಎಲ್ಲಿಗೆ ಹೋದ ಅಂತಾನೆ ಪತ್ತೆ ಆಗ್ಲಿಲ್ಲ, ಇವತ್ತಲ್ಲ ನಾಳೆ ಅವನಿಗೆ ಶಿಕ್ಷೆಯಾಗಿ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಎಮೋಷನಲ್ ಆಗ್ತಾನೆ. ಹೀಗೆ ಹೇಳ್ತಾ ಕಾಜಲ್ ನ ಬಿಹೇವಿಯರ್ ನೋಡಿದ ರಾಜೇಂದ್ರಗೆ ಇವಳಿಗೆ ರವಿ ಬಗ್ಗೆ ಏನಾದ್ರೂ ಗೊತ್ತಿರಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ಈಗ ರಾಜೇಂದ್ರ ಪದೇ ಪದೇ ಫೋರ್ಸ್ ಮಾಡಿ ಕೇಳಿದಾಗ ಕಾಜಲ್ಗೆ ಬೇರೆ ದಾರಿ ಇಲ್ಲದೆ ತನಗೆ ಗೊತ್ತಿರುವ ವಿಷಯವನ್ನ ಹೇಳಿ ರವಿಯ ಫೋಟೋವನ್ನ ತೋರಿಸ್ತಾಳೆ. ಆ ಫೋಟೋ ನೋಡಿ ಶಾಕ್ ಆದ ರಾಜೇಂದ್ರ, ಕಾಜಲ್ ಏನ್ ಹೇಳ್ತಿದ್ಯಾ, ಈತ ನನ್ನ ಮಗಳ ಗಂಡ ರವಿ ಅಲ್ವಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಾಜಲ್, ಅಂಕಲ್ ಏನ್ ಹೇಳ್ತಿದ್ದೀರಾ, ಈತ ನಿಮ್ಮ ಮಗಳ ಗಂಡ ರವಿ ಅಲ್ವಾ, ಸರಿಯಾಗಿ ನೋಡಿ ಅಂತ ಹೇಳ್ತಾಳೆ. ಅದಕ್ಕೆ ರಾಜೇಂದ್ರ, ಇರೋ ನನ್ನ ಮಗಳನ್ನ ಮದುವೆ ಆಗಿದ್ದ ರವಿಯ ಫೋಟೋವನ್ನ ತರ್ತೀನಿ ಅಂತ ಹೇಳಿ ರೂಮ್ ನಿಂದ ಒಂದು ಫೋಟೋವನ್ನ ತೆಗೆದುಕೊಂಡು ಬರ್ತಾನೆ. ಆ ಫೋಟೋವನ್ನ ನೋಡ್ತಿದ್ದ ಹಾಕೇನೆ ಕಾಜಲ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಯಾಕಂದ್ರೆ ರಾಜೇಂದ್ರನ ಮಗಳು ಮಾಲಿನಿಯನ್ನ ಮದುವೆ ಆಗಿರೋದು ಬೇರೆ ಯಾರು ಅಲ್ಲ, ಈಕೆ ಗಂಡ ರಾಹುಲ್. ಹಾಗೂ ತನ್ನ ಗಂಡನ ನಿಜವಾದ ಹೆಸರೇ ರವಿ. ತಾನು ರಾಹುಲ್ ಅಂತ ಸುಳ್ಳು ಹೇಳಿಕೊಂಡು 15 ವರ್ಷಗಳಿಂದ ತನ್ನ ಜೊತೆ ಜೀವನ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ತನ್ನ ಮೊದಲ ಹೆಂಡತಿಯನ್ನ ಕೊಲೆ ಮಾಡಿದ ನಂತರ ತನ್ನ ಗಂಡ ತನ್ನನ್ನ ಮದುವೆ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕಾಜಲ್ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ 15 ವರ್ಷಗಳ ಹಿಂದೆ ಕಾಜಲ್ನ ಗಂಡ ರವಿ ತನ್ನ ಮೊದಲ ಹೆಂಡತಿಯನ್ನ ಯಾಕೆ ಕೊಲೆ ಮಾಡ್ದ ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ಅರೇಂಜ್ ಮ್ಯಾರೇಜ್ ಆಗಿದ್ದ ರವಿ ಹಾಗೂ ಮಾಲಿನಿ ಮಧ್ಯ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಆಗಾಗ ಜಗಳ ಆಗ್ತಿರುತ್ತೆ. ಹೀಗೆ ಒಂದು ದಿನ ಜಗಳ ಮತ್ತಷ್ಟು ವಿಕೋಪಕ್ಕೆ ಹೋಗಿ ರವಿ ಮಾಲಿನಿಯನ್ನ ಹೊಡೆದು ಸಾಯಿಸಿ ಬಿಟ್ಟಿರ್ತಾನೆ. ನಂತರ ನಾಟಕ ಮಾಡ್ತಾ ತಾನೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಮನೆಗೆ ಕಳ್ಳತನ ಮಾಡೋದಕ್ಕೆ ಬಂದಿದ್ದ ಕಳ್ಳನೇ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ನಾಟಕ ಮಾಡ್ತಾನೆ. ಆದ್ರೆ
ಇವನ ಬಿಹೇವಿಯರ್ ನೋಡಿ ಅನುಮಾನ ಪಟ್ಟು ಇವನನ್ನ ಅರೆಸ್ಟ್ ಮಾಡಬೇಕು ಅನ್ನುವಷ್ಟರಲ್ಲೇ ಈತ ಪೊಲೀಸರಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಾನೆ. ಹೀಗೆ ತಪ್ಪಿಸಿಕೊಂಡ ರವಿ ತನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದ ರಾಹುಲ್ ನ ಮನೆಗೆ ಹೋಗ್ತಾನೆ. ಈತ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ಇಲ್ಲಿಗೆ ಬಂದಿದ್ದಾನೆ ಅನ್ನುವ ವಿಷಯ ಗೊತ್ತಿಲ್ಲದೆ ನಿಜವಾದ ರಾಹುಲ್ ಇವನನ್ನ ರೂಮಿಗೆ ಸೇರಿಸಿಕೊಂಡಿರ್ತಾನೆ. ಅಲ್ಲಿರುವಾಗ್ಲೇ ರವಿ ತನ್ನ ಐಡೆಂಟಿಟಿಯನ್ನ ಚೇಂಜ್ ಮಾಡಿಕೊಂಡು ಇನ್ ಮುಂದೆ ಜೀವನ ಮಾಡಬೇಕು ಅಂತ ಡಿಸೈಡ್ ಮಾಡಿ ರಾಹುಲ್ ನ ಪರ್ಸನಲ್ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿರ್ತಾನೆ. ನಂತರ ಆ ದಿನ ರಾತ್ರಿ ಒಬ್ಬಳು ಮಹಿಳೆಗೆ ಕಾಲ್ ಮಾಡಿದಾಗ್ಲೇ ಗೊತ್ತಾಗುತ್ತೆ ಈತ ಹಾಗೂ ಇವನ ಹೆಂಡತಿಯ ಮಧ್ಯ ಯಾಕೆ ಆಗಾಗ ಜಗಳ ಆಗ್ತಿತ್ತು ಅಂತ. ಸ್ನೇಹಿತರೆ, ಕೋಲ್ಕತ್ತಾದ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಈ ರವಿ ತನಗೆ ಮದುವೆ ಆಗಿದ್ರು ಕೂಡ ಕಂಪನಿಯಲ್ಲಿ ಮತ್ತೊಬ್ಬಳು ಮಹಿಳೆ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿರ್ತಾನೆ. ಇದೇ ವಿಷಯಕ್ಕೆ ಆಗಾಗ ಇವನ ಹಾಗೂ ಮಾಲಿನಿ ಮಧ್ಯ ಜಗಳಾಗಿ ಕೊನೆಗೆ ಅವಳನ್ನ ಹೊಡೆದು ಸಾಯಿಸಿ ಬಿಟ್ಟಿರ್ತಾನೆ. ಈತ ತನ್ನ ಹೆಂಡತಿಯನ್ನ ಕೊಲೆ ಮಾಡ್ದ ಅಂತ ಗೊತ್ತಾಗ್ತಿದ್ದ ಹಾಗೆ ಹೆದರಿಕೊಂಡ ಆಕೆ ಇನ್ ಮುಂದೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾಳೆ. ಈಗ ಇಲ್ಲ ಇದ್ರೆ ಖಂಡಿತ ಪೊಲೀಸರು ನನ್ನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಮತ್ತಷ್ಟು ಹೆದರಿಕೊಂಡ ರವಿ ತಕ್ಷಣವೇ ಅಲ್ಲಿಂದ ಮುಂಬೈಗೆ ಓಡಿ ಬಂದಿರ್ತಾನೆ. ಅಲ್ಲಿ ತನ್ನ ಐಡೆಂಟಿಟಿಯನ್ನ ಚೇಂಜ್ ಮಾಡ್ಕೊಂಡು ಒಂದು ಕಂಪನಿಗೆ ಕೆಲಸಕ್ಕೆ ಜಾಯಿನ್ ಆಗ್ತಾನೆ. ಹೀಗೆ ಕೆಲಸ ಮಾಡ್ತಿರುವಾಗ್ಲೇ ಅಲ್ಲಿ ಕಾಜಲ್ ಪರಿಚಯ ಆಗಿ ಇಬ್ಬರು ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ತನ್ನ ಗಂಡ ಇಂತ ದೊಡ್ಡ ಕ್ರಿಮಿನಲ್ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಕಾಜಲ್ ಅವನ ಕಪಾಳಕ್ಕೆ ಸರಿಯಾಗಿ ಹೊಡೆದು ಎಲ್ಲವನ್ನೂ ಹೇಳ್ತಾಳೆ. ಅದಕ್ಕೆ ರವಿ ಎಮೋಷನಲ್ ಆಗಿ ಕಾಜಲ್ 15 ವರ್ಷಗಳ ಹಿಂದೆ ಅಚಾನಕ್ ಆಗಿ ನನ್ನ ಕೈಯಲ್ಲಿ ನನ್ನ ಹೆಂಡತಿ ಕೊಲೆಯಾದ್ಲು. ಆದ್ರೆ ನಾನು ಮುಂಬೈಗೆ ಓಡಿ ಬಂದ ನಂತರ ನಿನ್ನನ್ನ ಪ್ರೀತಿಸಿ ಮದುವೆ ಆದೆ. ನಿನ್ನನ್ನ ಮದುವೆ ಆದ ನಂತರ ಕಳೆದ 15 ವರ್ಷಗಳಿಂದ ನನಗೆ ಜೀವನದಲ್ಲಿ ಖುಷಿ ಅಂದ್ರೆ ಏನು ಅಂತ ಗೊತ್ತಾಗ್ತಿದೆ. ನಾನು ನಿನ್ನನ್ನ ಹಾಗೂ ನಮ್ಮ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ. ಈ ವಿಷಯವನ್ನ ಯಾರಿಗೋ ಹೇಳ್ಬೇಡ, ದಯವಿಟ್ಟು ನನ್ನನ್ನ ಕಾಪಾಡು ಅಂತ ಬೇಡಿಕೊಳ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಈತ ಆಗಾಗ ವಾರಣಾಸಿಗೆ ಹೋಗಿ ಮೀಟ್ ಮಾಡ್ತಿದ್ದ ಆ ಯಶೋಧ ಬೇರೆ ಯಾರು ಅಲ್ಲ, ಇವನ ಸ್ವಂತ ತಾಯಿ. ಈಗ ಈ ವಿಷಯ ಕಾಜಲ್ನ ತಂದೆ ತಾಯಿಗೆ ಗೊತ್ತಾಗಿ ತಮ್ಮ ಮಗಳಿಗೆ ಬುದ್ಧಿ ಹೇಳ್ತಾರೆ. ಕಾಜಲ್, 15 ವರ್ಷಗಳ ಹಿಂದೆ ನಿನ್ನ ಗಂಡ ತಪ್ಪು ಮಾಡಿರೋದೇನೋ ನಿಜಾನೇ, ಆದ್ರೆ ನಿನ್ನನ್ನ ಮದುವೆ ಆದ ನಂತರ ಕಳೆದ 15 ವರ್ಷಗಳಿಂದ ಅವರು ನಿನ್ನನ್ನ ಹಾಗೂ ಮೊಮ್ಮಗಳನ್ನ ಎಷ್ಟೊಂದು ಚೆನ್ನಾಗಿ ನೋಡಿಕೊಳ್ತಿದ್ದಾರೆ. ಈಗ ಈ ವಿಷಯವನ್ನ ಹೊರಗಡೆ ಹೇಳಿ ನೀನೆ ನಿನ್ನ ಜೀವನವನ್ನ ಹಾಳು ಮಾಡಿಕೊಳ್ಬೇಡ, ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಬಿಡು ಅಂತ ಬುದ್ಧಿ ಹೇಳ್ತಾರೆ. ಇವರ ಮಾತುಗಳನ್ನ ಕೇಳಿ ಕೋಪಗೊಂಡ ಕಾಜಲ್, ಒಂದು ವೇಳೆ ನೀವೇ ಮಾಲಿನಿಯ ತಂದೆ ತಾಯಿಯ ಜಾಗದಲ್ಲಿ ನಿಂತಿದ್ರೆ ಈ ಮಾತನ್ನ ಹೇಳ್ತಿದ್ರ? ನಿಮ್ಮ ಮಗಳ ಜೀವನ ಮಾತ್ರ ಚೆನ್ನಾಗಿರ್ಬೇಕು, ಆದ್ರೆ ಕೊಲೆಯಾಗಿರುವ ಆ ಮಾಲಿನಿಯ ಸಾವಿಗೆ ನ್ಯಾಯ ಸಿಗಬಾರ್ದ. ರವಿಗೆ ಶಿಕ್ಷೆ ಆಗುವ ಹಾಗೆ ಮಾಡೇ ಮಾಡ್ತೀನಿ ಅಂತ ಮಾಲಿನಿಯ ತಂದೆ ರಾಜೇಂದ್ರಗೆ ಕಾಲ್ ಮಾಡಿ ಎಲ್ಲವನ್ನೂ ಇನ್ಫಾರ್ಮ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ಪೊಲೀಸರು ಮನೆಗೆ ಬಂದು ರವಿಯನ್ನ ಅರೆಸ್ಟ್ ಮಾಡ್ತಾರೆ. ಹಾಗೂ ರವಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವ ಸುದ್ದಿಯನ್ನ ನಿಜವಾದ ರಾಹುಲ್ ಹಾಗೂ ಅವನ ಹೆಂಡತಿ ಪೇಪರ್ ನಲ್ಲಿ ನೋಡ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.